ಸಿನಿ ಪಯಣಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ನಮ್ಮ ಜೊತೆ ಇದ್ದಾರೆ ರಕ್ಷಿತ್ ಶೆಟ್ಟಿ. ರಕ್ಷಿತ್ ಶೆಟ್ಟಿ ಅವರ ಬಗ್ಗೆ ಯಾವಾಗ ಅವರು ಭಾಳ ಫೇಮಸ್ ಆದರು ಅಥವಾ ಅವರು ಈ ಥರ ಹೆಸರು ಪಡೆದರು ಅಥವಾ ಒಂದು ಚಿತ್ರರಂಗದಲ್ಲಿ ಒಂದು ರೀತಿಯಲ್ಲಿ ಅವರು ತಮ್ಮ ಒಂದು ಊರಿಗೆ ಹೆಸರು ತರುವ ರೀತಿಯಲ್ಲಿ ಬೆಳೆದು ನಿಂತರು. ಆ ಸಂದರ್ಭದಲ್ಲಿ ಎಲ್ಲರೂ ಅವರ ಸಾಧನೆಯನ್ನು ಮೆಚ್ಚಿದರು. ಈ ಸಂದರ್ಭದಲ್ಲಿ ಅವರ ಮೇಸ್ಟ್ರೊಬ್ಬರು ಇದ್ದಾರೆ. ಅವರು ರಕ್ಷಿತ್ ಶೆಟ್ಟಿ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ರಕ್ಷಿತ್ ಶೆಟ್ಟಿಯವರು ನನ್ನ ಹತ್ರ ಮ್ಯಾಥ್ಸ್ ಕಾಲೇಜಿಗೆ ಬರ್ತಾಯಿದ್ರು. ಹಾಗೆ ಅವರು ಮ್ಯಾಥ್ಸ್ ಕಾಲೇಜಿಗೆ ಬರುವಾಗ ಅವ್ರು ಮೊದಲೇ ಚುರುಕಿದ್ದ. ಮ್ಯಾಥ್ಸ್ ಮಾಡುವಾಗ ಅವನಿಗೆ ಏನಾದ್ರು ಪ್ರಶ್ನೆ ಕೊಟ್ಟರೆ ಅವ ಉತ್ತರದಿಂದ ಪ್ರಶ್ನೆ ಬರ್ತಿದ್ದ. ಮತ್ತು ಬೇರೆ ವಿಜ್ಞಾನಕ್ಕೂ ಬರ್ತಿದ್ದ. ನಮ್ಮಲ್ಲಿ ಪಾಠಕ್ಕೆ ವಿಜ್ಞಾನ ಏನು ಕಲಿತಿರಲಿಲ್ಲ, ಅವ ಖಾಲಿ ಮ್ಯಾಥ್ಸೇ ಮಾಡ್ತಾಯಿದ್ದ. ತುಂಬ ಚುರುಕಿದ್ದ. SLCಯಲ್ಲಿ ಅವನಿಗೆ ಒಂದು ಟ್ರಿಕ್ ಹೇಳ್ಕೊಟ್ಟಿದ್ದೆ. ಎಲ್ಲ ಕ್ವಶನ್ ಬರೆದ ಮೇಲೆ ಅದಕ್ಕೆ ಟಿಕ್ ಮಾಡು ಅಂಥೇಳಿ. ಈಗಿನ ಹಾಗೆ ಪ್ರಶ್ನೆ ಪತ್ರಿಕೆ ಒಟ್ಟಿಗೆ ಉತ್ತರ ಪತ್ರಿಕೆ ಬರ್ತಿರಲಿಲ್ಲ. ಪ್ರಶ್ನೆ ಪತ್ರಿಕೆ ಬೇರೆ, ಉತ್ತರ ಪತ್ರಿಕೆ ಬೇರೆ ಇರ್ತಿತ್ತು. ಹಾಗಾಗಿ ಪ್ರಶ್ನೆ ಪತ್ರಿಕೆ ಟಿಕ್ ಮಾಡ್ತಾ ಇರಬೇಕು. ಕೊನೆ ಲಾಸ್ಟಿಗೆ ಉತ್ತರ ಪತ್ರಿಕೆ ಬರೆದ ಮೇಲೆ ಅದಕ್ಕೆ ಗಮ್ ಮಾಡಲಿಕ್ಕಿತ್ತು. ಇವಾಗ ಗಮ್ ಮಾಡಿದ ಮೇಲೆ ಚೆಕ್ ಮಾಡುವಾಗ ಅವ 4 ಮಾರ್ಕಿನ ಪೈ ಚಿತ್ರವನ್ನೇ ಬಿಟ್ಟು ಹೊಡೆದಿದ್ದ. ಆದರೆ ಅವ ಕೇವಲ 3 ನಿಮಿಷ ಇರುವಾಗಲೇ ಅದನ್ನು ಚಿತ್ರ ಮಾಡಿ 100ಕ್ಕೆ 100 ಅಂಕಗಳನ್ನು ತಗೊಂಡಿದ್ದಾನೆ. ಅವ ಭಾಳ ಬ್ರೈಟ್ ಇದ್ದ. ಮತ್ತು ಅವನ ತಂದೆ ತಾಯಿಗಳು ಸಮೇತ ತುಂಬ ದಾನ ಮಾಡೋರು. ಅವನು ಸಮೇತ ನಮ್ಮ ಶಾಲೆಗೆ ಇಂಜಿನಿಯರ್ ಆದಮೇಲೆ ಕೊಟ್ಟಿದ್ದ. ಮತ್ತು ಅವನ ವಾಯ್ಸು ತಂದೆ ಹಾಗೇ ಮಾಡ್ತಿದ್ದ, ಮಿಮಿಕ್ರಿ ಮಾಡ್ತಿದ್ದ, ಹುಲಿವೇಷ ಕುಣಿತಿದ್ದ, ತುಂಬ ಆ್ಯಕ್ಟಿವ್ ಆಗಿದ್ದ. ಒಟ್ಟಿನಲ್ಲಿ ಅವ ಇಲ್ಲಿ ಬಂದು ಅವನು ಮತ್ತು ಅವನ ಫ್ರೆಂಡ್ ಡಾಕ್ಟರ್ ಸಂದೀಪ್ ಅಂತ ಈಗ ಮಣಿಪಾಲದಲ್ಲಿದ್ದಾರೆ, ಅವರಿಬ್ಬರು ಇಲ್ಲಿ ಬರ್ತಾಯಿದ್ರು. ವಿಜ್ಞಾನ ಮತ್ತು ಗಣಿತವನ್ನು ಕಲಿತಾ ಇದ್ದ. ಹೇಗೆ ಆ ಸಂದರ್ಭ ನಿಮ್ಮ ಮೇಷ್ಟ್ರು ನಿಮ್ಮ ಬಗ್ಗೆ ಹೇಳಿ, ಭಾಳ ವರ್ಷದ ನಂತರ ಆ ದಿನಗಳನ್ನು ನೀವು ಹೇಗೆ ನೆನಪಿಸ್ಕೊಳ್ತೀರಿ ರಕ್ಷಿತ್? ಏನಂತಂದರೆ ನಂಗೆ ಅವರು ಏಯ್ತಿಂದನೇ ಟ್ಯೂಷನ್ಸ್ ನಾನು ಹೋಗ್ತಿದ್ದೆ ಅವ್ರ ಹತ್ರ, ಮ್ಯಾಥ್ಸ್ ಮತ್ತು ಫಿಸಿಕ್ಸ್ಗೆ. ಸೊ 8th 9th ಎಲ್ಲ ತುಂಬ ಯಾವತ್ತೋ ಬೇಕೋ ಅಂದರೆ ತುಂಬ ರೆಗ್ಯುಲರಾಗಿ ಹೋಗ್ತಾ ಇರಲಿಲ್ಲ. ಆವಾಗ ಬಂದರೆ ಅವ್ರ ಮನೆಗೆ ಬಂದರೆ ನಾನು ಹಿಂದ್ಗಡೆ ಬಾಗಿಲಿಂದ ತಪ್ಪಿಸ್ಕೊಳ್ಳೋದು ಹೀಗೆಲ್ಲ ಮಾಡ್ತಾಯಿದ್ದೆ. ಬಟ್ 10th ಸ್ಟ್ಯಾಂಡರ್ಡಲ್ಲಿ ತುಂಬ ಸೀರಿಯಸ್ ಆಗಿ ಕೂತಾಗ ಅವರು ನನ್ನನ್ನು ಹಿಡ್ಕೊಂಡು ಇದು ಮಾಡಿದ್ರು. ಬಟ್ ಮ್ಯಾಥ್ಸ್ ವಾಸ್ ಆಲ್ವೇಸ್ ಮೈ ಫೇವ್ರೇಟ್ ಸಬ್ಜೆಕ್ಟ್. ಅಂದರೆ ಮ್ಯಾಥ್ಸ್ ನಂಗೆ ಕಲಿಬೇಕಾದ್ರೆ ನನಗೆ ಯಾವತ್ತೂ ನಾನು ಕಲಿತಾ ಇದ್ದೀನಿ ಅನ್ನೋದು ಭಾವನೆ ಇರ್ತಿರ್ಲಿಲ್ಲ ನನಗೆ. ಇಟ್ ವಾಸ್ ಆಲ್ವೇಸ್ ಲೈಕ್ ಸಾಲ್ವಿಂಗ್ ಅ ಪಜಲ್ ಫಾರ್ ಮಿ. ಒಮ್ಮೆ ಕೂತ್ರೆ ನಂಗೆ ಹೇಳೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ. ಅವರು ಕೆಲವೊಂದು ಸಲ ಫಿಸಿಕ್ಸ್ ಕಲ್ಸಕ್ಕಂತ ಕೂರೋರು, ನಾನು ಮ್ಯಾಥ್ಸ್ ಮಾಡೋಣ ಅಂತಲೇ ತಿರ್ಗಾ ಬುಕ್ ಓಪನ್ ಮಾಡಿ ಕೂರ್ತಾ ಇದ್ದೆ. ಸೊ ನಾನು ಮತ್ತು ಸಂದೀಪ್ ಅಂತ ಇಬ್ಬರು ಫ್ರೆಂಡ್ಸ್, ಇನ್ನೊಬ್ಬ ಸುಶೀಲ ಅಂತಿದ್ದ, ನಾವೆಲ್ಲರೂ ಅವ್ರ ಹತ್ರ ಟ್ಯೂಷನ್ಗೆ ಹೋಗ್ತಾಯಿದ್ವಿ. ಆಮೇಲೆ ಆವಾಗ ಸಿಸಿಲಿಸಿಂದ ಒಂದು 5-6 ಜನ ಹುಡುಗಿರು ಬರ್ತಾಯಿದ್ರು ಟ್ಯೂಷನ್ಗೆ. ಸೊ ನಮ್ಮದೆಲ್ಲ ಒಂದು ಪೂರ್ತಿ ದೊಡ್ಡ ಟ್ಯೂಷನ್ ಗ್ರೂಪ್ ಆಗಿತ್ತು 10th ಸ್ಟ್ಯಾಂಡರ್ಡಲ್ಲಿ ಕಲಿಬೇಕಾದ್ರೆ. ನಿಜಕ್ಕೆ ಭಾಳ ಆಶ್ಚರ್ಯ ಆಗ್ತದೆ. ನೀವು ಅವರು ನಿಮ್ಮ ಮೇಷ್ಟ್ರು ಹೇಳಿದ್ರು ನೀವು 100 ಅಲ್ಲಿ 100 ತೆಗೆದವರು. ಅಂಥ ಬ್ರಿಲಿಯಂಟ್ ಸ್ಟೂಡೆಂಟ್ ಹೇಗೆ ಈ ಥರ ಒಂದು ನಿಮ್ದು ಯಾವುದೇ ಒಂದು ಎಂಜಿನಿಯರಿಂಗ್ ಆಗಲಿ ಕಂಟಿನ್ಯೂ ಮಾಡೋದಲ್ಲ, ಎಜುಕೇಷನ್ ಕಂಟಿನ್ಯೂ ಮಾಡಿದ್ರೆ ಫಿಲ್ಮಿಗೆ ಹೇಗೆ ಹೋದ ಅಂತ ನಿಜಕ್ಕೂ ಎಲ್ರಿಗೂ ಆಶ್ಚರ್ಯ ಆಗ್ಬೋದು ನಿಮ್ಮ ಟ್ಯಾಲೆಂಟನ್ನು ನೋಡಿದರೆ. ಎನಿವೆ ರಕ್ಷಿತ್, ಈಗ ಒಂದು ಕಡೆ ನೀವು ಸಿಂಪಲಾಗಿ ಒಂದು ಲವ್ ಸ್ಟೋರಿ ತುಂಬ ನಿಮಗೆ ಹೆಸರು ತಂದು ಕೊಡ್ತು, ಎಲ್ಲ ಆಯಿತು. ಆನಂತರ ನಿಮ್ಮ ಸ್ವಂತ ನಿರ್ದೇಶನದ ಒಂದು ಸಾಹಸಕ್ಕೆ ಇಳಿದ್ರಿ ನೀವು. ನಾನು ಅದಕ್ಕಿಂತ ಮೊದಲು ಸಿಂಪಲಾಗಿ ಒಂದು ಲವ್ ಸ್ಟೋರಿಯ ಕೆಲವು ದೃಶ್ಯಗಳನ್ನು ನೋಡೋಣ. ಆನಂತರ ನಾನು ರಕ್ಷಿತ್ ಶೆಟ್ಟಿ ಅವರ ಜೊತೆಗೆ ಮಾತುಕತೆಯನ್ನು ಮುಂದುವರಿಸ್ತೇನೆ. ಮಕ್ಕಳಾಗಕ್ಕೆ 9 ತಿಂಗಳು ಬೇಕೇ ಬೇಕು. ಲವ್ ಆಗೋಕೆ ಕೆಲವೇ ಸೆಕೆಂಡ್ಗಳು ಸಾಕು. ಐ ಲವ್ ಯು 1. ಐ ಲವ್ ಯು 2. ಕಂಗ್ರಾಟ್ಸ್ ಮರಿ. ಥ್ಯಾಂಕ್ಸ್ ಮಗ. ಅದೇನೋ ಐ ಲವ್ ಯು 1 ಅಂತ ಹೇಳ್ತಿದ್ದೆ. ನೀನೇ ಮೊದಲನೇ ಅವಳು ಅಂತ. ಮತ್ತವಳು ಐ ಲವ್ ಯು 2 ಅಂದ್ಲು. ಆಗೋಳು ಮೋಸ್ಟ್ಲಿ ಬ್ರೇಕಪ್ ನ ಮುನ್ಸೂಚನೆ. ರೀ, ನೀ ಮೆಡಗಾಲ್ ಸ್ಲಿಪ್ಪರ್ ನ ಬಲ್ಗಡೆಕೇನೆ 2 ಕಿತ್ತೋಂಗ್ ಹೊಡಿರಿ, ಆದ್ರೆ ಆ ಕೆಲಸ ಮಾತ್ರ ಮಾಡಕ್ಕಾಗಲ್ಲ. ಕನಸಿನ ಪನ್ನೀರಿಂದ ಬೆಳೆಸಿದೆ ಹೂವೊಂದನು, ಮುಡಿ ಜಾರು ಹೋದಾಗ ಕಣ್ಣೊಳಗೆ ನೀರಾದೆನು. ಹೋಗೇಲೆ ಕೂತ್ಕೊಂಡು ರಂಗೋಲಿ ಹಾಕೋ ನಿನ್ಗೆ ಇಷ್ಟಿರ್ಬೇಕಾದ್ರೆ ನಿಂತ್ಕೊಂಡು ದಮ್ ಹೊಡಿಯೋ ನನ್ಗೆ ಇಷ್ಟಿರ್ಬೇಡ. ಎಸ್, ಸಿಂಪಲಾಗಿ ಒಂದು ಲವ್ ಸ್ಟೋರಿ ನಂತರ ನೀವು ನೇರವಾಗಿ ನಿರ್ದೇಶನದ ಸಾಹಸಕ್ಕೆ ಕೈ ಹಾಕಿದ್ರಿ. ಹೌದು. ಉಳಿದವರು ಕಂಡಂತೆ
ಆಗ ನಿಮಗೆ ಅದೊಂದು ಭಾಳ ಭಯ ಅಂತ ಅನ್ನಿಸ್ಲಿಲ್ಲ? ಯಾಕಂದರೆ ಒಂದು ಕಡೆ ಈ ಥರದ ರಿಸ್ಕ್ ಏನಾಗುತ್ತೋ ಅನ್ನುವಂಥದ್ದು, ಒಂದು ಚಿತ್ರವನ್ನು ಜನ ಅಕ್ಸೆಪ್ಟ್ ಮಾಡಿದ್ರು ಅಂತ ಹೇಳಿದ ತಕ್ಷಣ ಎಲ್ಲವನ್ನು ಮಾಡ್ತಾರೆ ಅಂತ ಹೇಳೋ ಧೈರ್ಯ ಏನಿರಲಿಲ್ಲ. ಬಹುತೇಕ ನಿಮ್ಮ ಸಂದರ್ಭದಲ್ಲಿ ಬಂದಂಥ ಬಹುತೇಕ ಚಿತ್ರಗಳ ಪಾಡು ಕೂಡ ಹಾಗೆ ಇತ್ತು. ಒಂದೇ ಥರದ್ದು ಬಂದ ತಕ್ಷಣ ಎಲ್ಲರೂ ಅದೇ ಥರ ಮಾಡ್ಲಿಕ್ಕೆ ಹೋಗ್ತಾ ಇದ್ರು, ಸಕ್ಸಸ್ ಆಗ್ತಿರ್ಲಿಲ್ಲ. ಅಥವಾ ಕೆಲವು ಹೊಸಬರ ಚಿತ್ರಗಳು ಕೂಡ ಒಳ್ಳೆ ಸೂಪರ್ ಹಿಟ್ ಆದದ್ದು ಇದೆ ಅಥವಾ ತುಂಬ ಫೇಲ್ಯೂರ್ ಆದದ್ದು ಕೂಡ ಇದೆ. ಸೊ ಆ ಸಂದರ್ಭದಲ್ಲಿ ನೀವು ನಿರ್ದೇಶನಕ್ಕೆ ಕೈ ಹಾಕುವಾಗ ನಿಮಗೆ ಒಂದು ಆತಂಕ ಇರಲಿಲ್ವಾ? ನಾನೊಂದು ಹೊಸ ಅದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗಿಲ್ಲ. ಹೇಗೆ ಉಳಿದವರು ಕಂಡಂತೆ ಚಿತ್ರ ಮಾಡುವಂತ ಒಂದು ಯೋಚನೆ ಹೇಗೆ ಬಂತು ನಿಮಗೆ? ಆಕ್ಚುಲಿ ತುಗ್ಲಕ್ ಆದ್ಮೇಲೆ ನಾನು ಆಕ್ಚುಲಿ ಬರ್ದಿರುವಂತ ಸ್ಕ್ರಿಪ್ಟ್ ಅದು. ಸಿಂಪಲ್ ಆಗಿ ಒಂದ್ಸರಿ ಮಾಡೋಕ್ಕೆ ಒಂದು ವರ್ಷ ಹಿಂದೆನೆ ಬರ್ದಿರುವಂತಹ ಸ್ಕ್ರಿಪ್ಟ್. ಆವಾಗಲೇ ತುಗ್ಲಕ್ ನಂತರ ಇನ್ನೇನು ಅಂತ ನನ್ನ ಕ್ವಶನ್ ಮಾರ್ಕ್ ಬಂದಾಗ, ಸರಿ ತುಗ್ಲಕ್ ವರ್ಕ್ ಆದ್ರೆ ಓಕೆ, ವರ್ಕೌಟ್ ಆಗಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ ಅಂತ ಯೋಚನೆ ಬಂದಾಗ, ನನ್ನ ಮುಂದೆ ಯಾವತ್ತು ನಾನು 2 ದಾರಿ ಇಟ್ಕೊಂಡಿಲ್ಲ. ನನ್ನ ಮುಂದೆ ಇಟ್ಕೊಂಡಿರೋದು ನಾನು ಒಂದೇ ದಾರಿ. ಏನಂತಂದ್ರೆ ನನ್ನ ಸಿನಿಮಾ ಮಾಡೋದು ನನ್ನ ಪ್ಯಾಷನ್, ಇದರಲ್ಲೇ ನಾನು ಮುಂದುವರಿತೀನಿ ಅನ್ನೋದು ಒಂದೇ ದಾರಿ ಇಟ್ಕೊಂಡಿರೋದು ನಾನು. ಸರಿ ಇದು ಫೇಲ್ ಆದ್ರೆ ಇದಿದೆ ಅನ್ನೋದು ಇಟ್ಕೊಂಡಿಲ್ಲ ನಾನು. ಸ್ಟಾರ್ಟಿಂಗ್ ಒಂದು ಕೆಲಸ ಬಿಟ್ಟು ವಿದಿನ್ 1 year ಅದು ಡಿಸೈಡ್ ಆಗಿತ್ತು, ನಾನು ಸೋಲೋ ಗೆಲುವೋ ಈ ದಾರಿಯಲ್ಲೇ ನಾನು ಮುಂದುವರಿತೀನಿ ಅಂತ. ಸೊ ತುಗ್ಲಕ್ ಆಲ್ಮೋಸ್ಟ್ ಪೋಸ್ಟ್ ಪ್ರೊಡಕ್ಷನ್ ಟೈಮಲ್ಲಿ ಇರಬೇಕಾದ್ರೆ ನಾನು ಸರಿ ತುಗ್ಲಕ್ ಫೇಲ್ ಆದರೆ ಇನ್ನೇನು ಮಾಡಲಿ ಅಂತ ಕ್ವಶನ್ ಮಾರ್ಕ್ ಬಂದಾಗ, ಸರಿ ನಾನು ಉಳಿದವ್ರ ಕಣ್ಣಂತೆ ಬರಿತೀನಿ ಅಂತ ಹೇಳಿ ಹೊರಟೆ. ಏನಂತಂದರೆ ಫಸ್ಟಿಗೆ ಆ್ಯಕ್ಚುಲಿ ಎದೆಗಾರಿಕೆ ಪುಸ್ತಕ ಓದಿದ್ದೆ. ಸೊ ಎದೆಗಾರಿಕೆನ ಡೈರೆಕ್ಷನ್ ಮಾಡ್ತೀನಿ ಅಂತ ನಾನು ಅಗ್ನಿಶಿದವರಿಗೆ ಮೇಲ್ ಮಾಡಿದೆ ಅವ್ರ ವೆಬ್ಸೈಟಲ್ಲಿ. ಅದನ್ನು ಮೋಸ್ಟ್ಲಿ ಅವ್ರು ಚೆಕ್ಕೆ ಮಾಡಿಲ್ಲ. ಸೊ ಅದಕ್ಕೆ ಏನು ರಿಪ್ಲೈ ಬಂದಿಲ್ಲ, ಏನೂ ಇಲ್ಲ. ಸರಿ ಆಮೇಲೆ ನನಗೆ ವಿಷಯ ಬಂತು, ಸುಮ್ಮನೆ ಕಿತ್ತೂರು ಅವ್ರು ಮಾಡ್ತಾ ಇದ್ದಾರೆ ಎದೆಗಾರಿಕೆ ಅಂತ. ಹಂಗಾದ್ರೆ ಏನು ಮಾಡಲಿ ಅಂತ ಹೇಳಿ ನಾನು ಒಂದು 2 ಕ್ಯಾರೆಕ್ಟರ್ ಇಟ್ಕೊಂಡೆ. ಎದೆಗಾರಿಕೆ ಥರನೇ 2 ಕ್ಯಾರೆಕ್ಟರ್ ಇಟ್ಕೊಂಡು, ರಿಚ್ಚಿ ಮತ್ತು ರಾಘು 2 ಕ್ಯಾರೆಕ್ಟರ್ ಇಟ್ಕೊಂಡು ನಾನು ಕಥೆ ಬರಿತೀನಿ ಅಂತ ಹೇಳಿ ಬರೆಯೋಕ್ಕೆ ಶುರು ಮಾಡಿದೆ. ಎಸ್, ಈ ನಡುವೆ ವೀಕ್ಷಕರೇ ಈ ಉಳಿದವರು ಕಂಡ ಚಿತ್ರದ ಒಂದು ದೃಶ್ಯವನ್ನು ನೋಡ್ಕೊಂಡು ಬರೋಣ. ಆನಂತರ ಮತ್ತೆ ನಾನು ಇವ್ರ ಜೊತೆಗೆ ಮಾತುಕತೆ ನಮ್ಮದು ಅಷ್ಟೇ. फटा पोस्टर निकला हीरो. Your attention please. As the Cuban kid always said, here we meet once again. ಅನಾದಿಕಾಲದಿಂದ ಬಂದಂತಹ ಪದ್ಧತಿ ಇದು. ಧರ್ಮ ಹೊತ್ತ ನಾಡು, ಪುಣ್ಯ ಬಿತ್ತ ಬೀಡು. ಇಂಥ ಬೀಡಿನಲ್ಲಿ ಯಾರಾದರೂ ತಪ್ಪು ಮಾಡಿದ್ರೆ ಜುಮಾದಿ ಕ್ಷಮಿಸುವುದು, ಆದರೆ ಬಂಟ ಮಾತ್ರ ಯಾವತ್ತೂ ಕ್ಷಮಿಸುವುದು. ನಿನ್ ಮೂಗ್ನ ಅದ್ರೊಳಗಡೆ ತುರಿಯ ಹಾಳಾದ ಫೋಟೋ ಹೊರಗೆ ತೆಗಿಯಕ್ಕಾಗತ್ತಾ ನೋಡು. ಎಷ್ಟು ಸಲ ಹೇಳೋದು ಅದು ಬರೀ ಡಮ್ಮಿ ಕ್ಯಾಮ್ರಾ ಅಂತ? ನನ್ನ ಮಾತನ್ನೇ ನಂಬಲ್ವಲ್ಲ. ಯಾಕೆ ನಗ್ತಾ ಇರೋದು? ಡು ಐ ಲುಕ್ ಕ್ರೇಜಿ? ಯು ಗೈಸ್ ಆರ್ ಕ್ರೇಜಿ. ಮುಖ ನೋಡ್ಕೊಂಡು ಒಬ್ಬೊಬ್ಬರದು ಎಂತ ಚೆನ್ನಾಗಿ ಹೇಳ್ತಾ ಇದ್ರಿ, ಕಂಟಿನ್ಯೂ ಮಾಡಿ. ಯಾವುದೋ ತೆಗಿದೇ ಇರೋ ಫೋಟೋ ಇಟ್ಕೊಂಡು ನನ್ನ ಲೈಫಿಂದ ಬಿದ್ದಿದೆಯಲ್ಲ, ಐ ಆಮ್ ಡನ್ ವಿತ್ ಯು. ದಯವಿಟ್ಟು ಇನ್ ಮುಂದೆ ನಾನು ಎಷ್ಟು ಕ್ಯೂಟ್ ಆಗಿದ್ದಾಳಲ್ಲ. ಟೀಯಲ್ಲಿ ಒಂಚೂರು ಸಕ್ಕರೆ ಕಡಿಮೆ. ನೀವು ಕಂಟಿನ್ಯೂ ಮಾಡಿ ಮೇಡಮ್. ನೀನ್ ಎಂತ ಇದು? ಸ್ಪೀಕ್ ಬೇಬಿ. ಒಂದು ನಿಮಿಷ. ನಿನ್ನ ಮಾತುಗಳೆಲ್ಲ ಮುಗ್ದೋಗಿದ್ರೆ ನಾನೊಮ್ಮೆ ಕ್ಯಾಮ್ರಾ ನೋಡ್ತೇನೆ. ಇದು ಯಾವ ಡಮ್ಮಿ ಕ್ಯಾಮ್ರಾ ಮಾರೆ ಸಾವು. ಸಾರಿ, ಇದಾ ಕ್ಯಾಮ್ರಾ ಅಲ್ಲ. ವಾಟ್? ತಲೆ ಸರಿ ಇದೆಯಾ ನಿಂದು? ಇದು ಅದೇ ಕ್ಯಾಮ್ರಾ? ನೋ, ಇಟ್ ಈಸ್ ನಾಟ್. ಆ ಕ್ಯಾಮ್ರಾದಲ್ಲಿ ಫ್ಲಾಶ್ ಇತ್ತು, ನಂಗೆ ನೆನ್ಪುಂಟು. ಅರೆ, ಡಮ್ಮಿ ಕ್ಯಾಮ್ರಾದಲ್ಲಿ ಫ್ಲಾಶ್ ಇರೋಕೆ ಹೇಗೆ ಸಾಧ್ಯ? ಅಡಚಣೆಗಾಗಿ ವಿಷಾದಿಸುತ್ತೇವೆ. ತಾಂತ್ರಿಕ ಕಾರಣಗಳಿಂದ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ. ಇದ್ದೀರಾ? ಶೂಟ್ ಮಾಡಬೇಕಾ? ಎಸ್, ನಾನು ನೋಡಿದ್ದೇನೆ ಆ ಚಿತ್ರವನ್ನು. ಬಹಳ ಒಳ್ಳೆಯ ವಿಮರ್ಶೆಗಳು ಬಂತು. ಇಡೀ ಉಳಿದವರು ಕಂಡಂತೆ ಒಂದು ನಿಮಗೆ ಅದಕ್ಕೆ ಫಿಲ್ಮ್ಫೇರ್ ಅವಾರ್ಡ್ ಕೂಡ ಬಂತು ನಿಮ್ಮ ನಿರ್ದೇಶನಕ್ಕೆ. ಒಂದು ಹೊಸ ಯೋಚನೆ, ಆಮೇಲೆ ಅದರಲ್ಲೊಂದಷ್ಟು ತಂತ್ರಗಾರಿಕೆ ಕೂಡ, ಆಮೇಲೆ ತಾಂತ್ರಿಕವಾಗಿ ಕೂಡ ನೀವು ಹೊಸ ಪ್ರಯೋಗಗಳನ್ನು ಮಾಡಿದ್ರಿ.
ಇದೆಲ್ಲ ಹೇಗೆ ಯೋಚನೆ ಬಂತು? ಸಾಮಾನ್ಯ ಒಂದು ಚಿತ್ರನ ಮಾಡ್ತೇವೆ ಅಂತ ಹೇಳಿದ್ರೆ ನಾವು ದೊಡ್ಡ ಬಜೆಟ್ನ ಲೆಕ್ಕಾಚಾರ ಹಾಕ್ತೇವೆ ಅಥವಾ ದೊಡ್ಡ ದೊಡ್ಡ ಲೊಕೇಶನ್ಗಳಲ್ಲಿ ಯೋಚನೆ ಮಾಡ್ತೇವೆ. ಕಥೆಗಳ ಬಗ್ಗೆ ನೀವು ಹೇಳಿದ್ರೆ ನೀವು ಇಲ್ಲಿಗೆ ಸಂಬಂಧಪಟ್ಟ ಒಂದು ಕಥೆಯ ಎಳೆಯನ್ನೇ ತಗೊಂಡು ನೀವು ಮಾಡ್ತೀರಿ, ಅಲ್ಲೇ 2 ಪಾತ್ರವನ್ನು ಸಹ ತಗೊಳ್ತೀರಿ. ಆದರೆ ತಾಂತ್ರಿಕವಾಗಿ ನೀವು ಅಲ್ಲೂ ಕೂಡ ನೀವು ಪ್ರಯೋಗಗಳನ್ನು ಮಾಡಿದ್ರಿ. ಇದು ಹೇಗೆ ನಿಮ್ಗೆ ಆ ಯೋಚನೆಗಳು ಬಂತು? ಅಂದ್ರೆ ಬಜೆಟ್ ಕಮ್ಮಿ ಬಜೆಟ್ ಅಲ್ಲಿ ಮಾಡಬೇಕು ಅಂತ ಹೇಳುವಂತದ ಅಥವಾ ಈ ತರ ಒಂದು ಪ್ರಯೋಗ ಮಾಡುದು ಅಂತ? ಅಲ್ಲ, ಅಂದ್ರೆ ಒಂದು ಕಡಿಮೆ ಬಜೆಟ್ ಅಲ್ಲಿ ಮಾಡೋ ಪ್ಲಾನ್ ಅಲ್ಲೇ ಇದ್ದದ್ದು. ಇವಾಗ ಹೋಲ್ ಫಿಲ್ಮ್ ಕಾಸ್ಟೆಡ್ ಲೈಕ್ 2 crores ಫಸ್ಟ್ ಪ್ರಿಂಟ್ ವರೆಗೂ. ಅದೇ ಬಜೆಟ್ ಅಲ್ಲಿ ಮಾಡೋಣ ಅಂತಾನೆ ಪ್ಲಾನ್ ಆಗಿರೋದು ನಮ್ಗೆ. ಯಾಕಂದ್ರೆ ಸಿಂಪಲ್ ಒಂದು ಸರಿ ಹಿಟ್ ಆದ್ಮೇಲೆ ಸರಿ 2 ಕೋಟಿ ಹಾಕಿದ್ರೆ ಇದು ಬರುತ್ತೆ ಅನ್ನೋದು ಗ್ಯಾರಂಟಿ ಇತ್ತು ಎಲ್ರಿಗೂ. ಸೊ ಅಷ್ಟು ಗ್ಯಾರಂಟಿ ಹೇಗೆ? ಅಂದ್ರೆ ಒಂದು ಸಿನಿಮಾ ನಾವು ಪ್ರೀವಿಯಸ್ ಆಗಿ ಹಿಟ್ ಕೊಟ್ಟಿದೀವಿ, ಸೇಮ್ ಬ್ಯಾನರ್ ಅಲ್ಲಿ ಸೇಮ್ ಹೀರೋ ಆಗಿರೋದ್ರಿಂದ ಆ ಕಾನ್ಫಿಡೆನ್ಸ್ ಅಲ್ಲೇ ನಾವು ಮುಂದುವರೆದಿರೋದು. ಇನ್ನು ಏನಂತಂದ್ರೆ ಸ್ಕ್ರಿಪ್ಟ್ ವೈಸ್ ತುಂಬಾ ಎಕ್ಸ್ಪೆರಿಮೆಂಟ್ ಮಾಡಿದ್ದೆ ನಾನು, ಬಟ್ ನನ್ಗೆ ಗೊತ್ತಿಲ್ಲ ಇದು ವರ್ಕ್ ಆಗುತ್ತೆ ಇಲ್ಲ ಅನ್ನೋದು ಗೊತ್ತಿಲ್ಲ ನನಗೆ. ಸೊ ನಾನು ಹೋಗಿ ಸುನಿಗೆ ಕೊಟ್ಟೆ ಸ್ಕ್ರಿಪ್ಟ್ ಇದರಿಂದ ನಾನು ಏನು ಚೇಂಜ್ ಮಾಡಲ್ಲ, ಇದು ನೋಡಿ ನೀವು ಮಾಡ್ತೀರಾ ಇಲ್ವಾ ಅನ್ನೋದು ನಿಮ್ಗೆ ಬಿಟ್ಟಿದ್ದು, ಇದು ಮಾಡ್ತೀರಾ ಅಂತ ಹೇಳಿದ್ರೆ ನಾನು ಡೈರೆಕ್ಟ್ ಮಾಡ್ತೀನಿ, ಮಾಡಲ್ಲ ಅಂತ ಹೇಳಿದ್ರೆ ತುಂಬಾ ಎಕ್ಸ್ಪೆರಿಮೆಂಟ್ ಆಯ್ತು ಅಂತ ಹೇಳಿದ್ರೆ ಬಿಟ್ಬಿಡೋಣ ಇಲ್ಲ ಅಂತ. ಬಟ್ ಅವ್ರು ಓದಿದ್ಮೇಲೆ ಇಲ್ಲ ನಂಗೆ ತುಂಬಾ ಇಷ್ಟ ಆಯ್ತು, ಡೆಫಿನೆಟ್ಲಿ ಮಾಡೋಣ ಅಂತಾನೆ ಪ್ಲಾನ್ ಆಯ್ತು. ಸರಿ ಅಂತ ಹೇಳಿ ನಾವು ಆಮೇಲೆ ಮುಂದುವರೆದ್ವಿ ಮಾಡೋಣ ಅಂತ. ಆಮೇಲೆ ನಾನು ಯಾರ ಕೆಳಗಡೆ ವರ್ಕ್ ಮಾಡಿ ನಾನು ಡೈರೆಕ್ಷನ್ ಕಲ್ತಿರೋದಲ್ಲ, ನಾನು ಡೈರೆಕ್ಷನ್ ಕಲ್ತಿರೋದು ಸಿನಿಮಾಗಳು ನೋಡಿ. ಅದು ಬಹಳ ಮುಖ್ಯ ಅಂತ ಅಂದ್ಕೊಳ್ತೇನೆ. ಯಾಕಂತೇಳಿದ್ರೆ ಸಾಮಾನ್ಯವಾಗಿ ಯಾರು ನಿರ್ದೇಶಕರು ಮಾಡ್ತಾರೋ ಅವರು ಅಸಿಸ್ಟೆಂಟ್ಗಳಾಗಿ ಕೆಲಸ ಮಾಡಿರ್ತಾರೆ, ಕೋ ಡೈರೆಕ್ಟರ್ಗಳಾಗಿ ಕೆಲಸ ಮಾಡಿದ ನಂತರವೇ ಒಂದು ಅನುಭವದ ಮೇಲೆ ಮಾಡ್ತಾರೆ. ಆದರೆ ನಿಜಕ್ಕೂ ರಕ್ಷಿತ್ ಶೆಟ್ಟಿ ಅವರು ಕೇವಲ ಈ ಒಂದು ಚಿತ್ರಗಳನ್ನು ನೋಡೋದ್ರ ಮೂಲಕ ನಿಜಕ್ಕೂ ಅದ್ಭುತ ಚಿತ್ರಗಳು ನೋಡಿ. ಆಮೇಲೆ ನಾನು ಶಾರ್ಟ್ ಫಿಲ್ಮ್ಸ್ ಸುಮಾರು ಮಾಡಿದ್ದೆ. ಸೊ ಪ್ರತಿ ಶಾರ್ಟ್ ಫಿಲ್ಮ್ ಅಲ್ಲೂ ನಾನು ಐ ಗಾಟ್ ಬೆಟರ್. ಅಂದ್ರೆ ನಾನೇ ನನ್ನ ಜಡ್ಜ್ ಮಾಡೋದಾದ್ರು ಐ ಥಿಂಕ್ ದಟ್ ಐ ಗಾಟ್ ಬೆಟರ್ ವಿತ್ ಎವ್ರಿ ಶಾರ್ಟ್ ಫಿಲ್ಮ್. ಅಂಡ್ ಬೈ ದ ಟೈಮ್ ಐ ಡಿಡ್ ಉಳಿದವರು ಕಾಣಂತೆ ನನಗೆ ಅಂದರೆ ಶಾರ್ಟ್ಸ್ ಹೆಂಗೆ ಡಿವೈಡ್ ಮಾಡೋದು, ನಾನು ಅನ್ಕೊಂಡಿರೋ ಶಾರ್ಟ್ಸ್ನ ತೆಗಿಯೋಕ್ಕೆ ಏನೆಲ್ಲ ಮಾಡ್ಬೇಕು, ಸರ್ಕಸ್ ಮಾಡಬೇಕು ಅನ್ನೋದು ನನಗೆ ಆ ಪಾಠ ನನಗೆ ಆಲ್ರೆಡಿ ಕಲ್ತಿದ್ದೆ ನಾನು. ಆಮೇಲೆ ಇನ್ನೊಂದು ಏನಂತಂದರೆ ನಾವು ಪೂರ್ತಿ ಸಿನಿಮಾನ ಸಿಂಗ್ ಸೌಂಡಲ್ಲಿ ಶೂಟ್ ಮಾಡೋದು. ಸೊ ಟೆಕ್ನಿಕಲಿ ಉಳಿದವರು ಕಂಡಂತೆ ನೀವು ಸಿಂಗ್ ಸೌಂಡಲ್ಲಿ ಶೂಟ್ ಮಾಡಿದ್ರೆ ಆ ಒಂದು ಎಫೆಕ್ಟ್ ಬರೋಕ್ಕೆ ಚಾನ್ಸ್. ಯಾಕಂತಂದ್ರೆ ನೀವು ಫಾರ್ ಎಕ್ಸಾಂಪಲ್ ಮಲ್ಪೆ ಹಾರ್ಬರಲ್ಲಿ ಹೋಗಿ ನೀವು ಸಿನಿಮಾ ಶೂಟ್ ಮಾಡಿದ್ರೆ, ಕೆಲವೊಂದು ಸೀನ್ ಶೂಟ್ ಮಾಡಿದ್ರೆ ಅಲ್ಲಿ ಏನೋ ಈಗ ನೀವು ಬಿಟ್ಟು ನಮ್ಮ ಬ್ಯಾಕ್ಗ್ರೌಂಡಲ್ಲಿ ಸುಮಾರು ಕ್ಯಾರೆಕ್ಟರ್ಗಳು ಆಚೆ ಹೋಗ್ತಾ ಇರ್ತಾರೆ, ಅವರು ಮಾತಾಡ್ತಾ ಇರ್ತಾರೆ, ಅದನ್ನು ತಿರ್ಗಾ ರೀಕ್ರಿಯೇಟ್ ಮಾಡೋಕ್ಕಾಗಲ್ಲ ನೀವು ಪೋಸ್ಟಲ್ಲಿ. ಸೊ ಈ ಸಿನಿಮಾ ನನಗೆ ಸಿಂಗ್ ಸೌಂಡ್. ಆಮೇಲೆ ನಾನು ಸ್ಟಾರ್ಟಿಂಗ್ ಸಿನಿಮಾ ಬಗ್ಗೆ ಕಲಿಬೇಕಾದ್ರೆ ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ಬಿಟ್ಟರೆ ಹೊರಗಡೆ ಎಲ್ಲ ಸಿಂಗ್ ಸೌಂಡ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಒಂದು ಸಿನಿಮಾದಲ್ಲಿ. ಇಂಡಿಯಾದಲ್ಲಿ ನಾವು ಡಬ್ಬಿಂಗ್ ಅನ್ನೋದು ಕಾನ್ಸೆಪ್ಟ್ ಇರೋದು, ಅಲ್ಲೆಲ್ಲ ಹೊರಟೋಗ್ಬಿಟ್ಟಿದೆ ಆವಾಗ ಬಹಳ ಕಾಲ ಹಿಂದೆನೇ ಹಾಲಿವುಡ್ ಫಿಲ್ಮ್ಗಳಲ್ಲಿ ನಾವು ಬಹಳ ಫಿಲ್ಮ್ಗಳನ್ನ ನೋಡಬಹುದು. ಹೌದು, ಇತ್ತೀಚೆಗೆ ಎಲ್ಲ ಬಾಲಿವುಡ್ ಫಿಲ್ಮ್ಸ್ ಸಿಂಗ್ ಸೌಂಡ್ ಅಲ್ಲೇ ಮಾಡ್ತಿರೋದು. ಸೊ ನಾನು ಅದು ಅಲ್ಲಿಂದನೇ ಕಲ್ತಿರೋದ್ರಿಂದ ನನಗೆ ಸ್ಟಾರ್ಟಿಂಗ್ ನಾನು ಸಿನಿಮಾ ಮಾಡಿದ್ರೆ ಸಿಂಗ್ ಸೌಂಡ್ ಜೊತೆ ಮಾಡ್ತೀನಿ. ಆಲಕಲ್ಲಿ ಸಿಂಗ್ ಸೌಂಡ್ ಬಹುಶಃ ಕನ್ನಡ ಚಿತ್ರದ ನಿಮ್ಮ ಮೊದಲನೇ ಸಿನಿಮಾ. ಹೌದು, ಮೊದಲನೇ ಸಿನಿಮಾ. ಆಮೇಲೆ ಆ ಹೆಗ್ಗಳಿಕೆ ಕೂಡ ಆ ಚಿತ್ರಕ್ಕಿದೆ. ಹೌದು. ನಮ್ಮ ನಂತರ ಒಂದು 2-3 ಸಿನಿಮಾ ಇವಾಗ ಮಾಡಿದ್ರು. ಸೊ ಅದು ನಾನು ಫಿಕ್ಸ್ ಆಗಿದೆ, ಅದು ಸಿಂಗ್ ಸೌಂಡ್ ಅಲ್ಲೇ ಮಾಡೋದು ಈ ಸಿನಿಮಾನ ಅಂತ. ಸೊ ಮೋಸ್ಟ್ಲಿ ಅದೇ ನಾನು ಕಲ್ತಿರೋದು, ಸಿನಿಮಾ ಕಲ್ತಿರೋ ರೀತಿನೇ ಆ ಥರ ಆಗಿತ್ತು. ಓಕೆ. ಉಳಿದವರು ಕಣ್ಣಂತೆ ಚಿತ್ರದ ನಂತರ ಒಳ್ಳೆಯ ವಿಮರ್ಶೆಗಳು ಬಂತು. ಎಷ್ಟೋ ಸಂದರ್ಭದಲ್ಲಿ ದೊಡ್ಡ ವಿಮರ್ಶಕರು ಕೂಡ ಚಿತ್ರ ಓಡದೇ ಇರ್ಬೋದು, ಆದರೆ ಪ್ರಯೋಗಾತ್ಮಕತೆಯ ದೃಷ್ಟಿಯಿಂದ ಅಥವಾ ತಂತ್ರಜ್ಞಾನದ ದೃಷ್ಟಿಯಿಂದ ಭಾಳ ಸಿಂಪಲಾಗಿ ಭಾಳ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ ಅನ್ನುವಂಥದ್ದು. ಆ ಕಾರಣಕ್ಕೇನೆ ಬಹುಶಃ ಕನ್ನಡ ಚಿತ್ರರಂಗ ನಿಮ್ಮ ಕಡೆ ನೋಡಲಿಕ್ಕೆ ಪ್ರಯತ್ನ ಪಟ್ಟಿತ್ತು, ನಿಮ್ಮ ಕಡೆ ನಿಮ್ಮಲ್ಲಿರುವ ಟ್ಯಾಲೆಂಟನ್ನು ಗಮನಿಸ್ತು ಅಂತ ಅಂದ್ಕೊಳ್ತೇನೆ. ಮತ್ತಷ್ಟು ಮಾತಾಡ್ತೇನೆ. ಅದಕ್ಕಿಂತ ಮೊದಲು ಸಿನಿ ಪಯಣದಲ್ಲಿ ಈಗೊಂದು ಬ್ರೇಕ್.